ಸರ್ ನಮಸ್ಕಾರ ಸರ್ ತಮ್ಮ ಹೆಸರು? ಸರ್ ನಾಗರಾಜ್ ಅಂದ್ಬಿಟ್ಟು. ನಾಗರಾಜ್, ಯಾವ ಊರಿದು? ಸರ್ ಮಂಗನಹಳ್ಳಿ, ಸೂಲ್ಕೆರೆ ಪೋಸ್ಟು, ಯಶವಂತಪುರ ಹೋಬಳಿ, ಬೆಂಗಳೂರು ಉತ್ತರ ತಾಲೂಕು. ಓಕೆ. ಈ ಹಸು ಸರ್ ಎಷ್ಟು ವರ್ಷ ಆಗಿದೆ? ಸರ್ ನಾನು ತೊಗೊಂಡು ಡಿಸೆಂಬರ್ಗೆ 2 ವರ್ಷ ಆಯಿತು. ಅಲ್ಲಿ ಒಂದು 2 ವರ್ಷ ಮೇಲೆ ಒಂದು 2-3 ತಿಂಗಳು ನಾನು ತೊಗೊಂಡು. ಹಾಂ. ಇದಕ್ಕೆ ವಯಸ್ಸು ಬಂದು ಇವಾಗ 4 ಇವಾಗ. ಓಕೆ. ನೀವು ಯಾರು ತಂದಿದ್ದು? ಸರ್ ನಾನು ಉಣ್ಣಿಗೆರೆ ಮದುವೆ ಹತ್ರ ಇಟ್ಕೊಂಡಿದ್ದೆ. ಹಾಂ. ಉಟ್ಮನೆ ಬಂದು ಇದು ಅಜ್ನಳ್ಳಿ ಗೊಲ್ಲಟ್ಟಿ, ಇದು ಅಜ್ನಳ್ಳಿ ಗೊಲ್ಲಟ್ಟಿ. ಓಕೆ. ಬಸ್ತಿಯವರಿ ಮಗಳು. ಬಸ್ತಿಯವರಿ ಮಗಳು. ಇದ್ರ ಜೊತೆದು ಇದು 2 ಸೇರಿ ಕೂಟ ತೊಗೊಂಡಿದ್ದೆ ನಾನು. ಓಕೆ. ಅದು ಒಂಟಿ ತಿರ್ಗಿ ಅವ್ರಿಗೆ ಮದುವೆಗೆ ಕೊಟ್ಟೆ. ಅವರು ಎಲ್ಲ ಹಾಸನ ಕಡೆ ಕೊಟ್ಟರು ಮೊನ್ನೆ. ಇದೊಂದು ಒಂಟಿ ನಾನು ಹೋದ ವರ್ಷ ಮಾಗಡಿಯಲ್ಲಿ ಮೆರವಣಿಗೆ ಮಾಡಿದ್ರಿ? ಮಾಡಿದ್ದೆ. ಆಚೆ ಸೇರಿ ಹಾಕಿದ್ದು ಮೆರವಣಿಗೆ ಮಾಡಿರಲಿಲ್ಲ. 2 ವರ್ಷ ಏನು ಕಮಿಟಿಗೆಲ್ಲ ಹಾಕಿದ್ರೆ ಏನಾದರೂ? ಇಲ್ಲ ಸರ್, ಕಮಿಟಿ ಮಾಡಲಿಲ್ಲ. ಮಾಡಿಲ್ಲ. ಕೊಡಲ್ಲ ಅಂದ್ಬಿಟ್ರು, ಹಾಕಲಿಲ್ಲ. ಕೊಡಲ್ಲ. ಮಾಗಡಿಲಿ ಈ ಸಲ ಮಾಡ್ತಾ ಇದ್ದಾರಾ? ಮಾಡ್ಬೋದೇನೋ ಗೊತ್ತಿಲ್ಲ ಸರಿ ಸರಿ. ಹಾಂ ಹಾಂ. ಇನ್ನೂ ಅದು ಇದಾಗಿಲ್ಲ, ಮೀಟಿಂಗ್ ಆಗಿಲ್ಲ. ಓಕೆ. ಬಟ್ ಓರಿಗಳಿಗೆ ಕನ್ಫರ್ಮ್? ಓರಿಗಳಿಗೆಲ್ಲ ಹೋದೇ ಸರಿ ಕೊಟ್ಟರು. ಹಾಂ ಹಾಂ. ನಾನು ಹಾಕಿಲ್ಲ. ಕೇಳಿಕೆ ಹೆಣ್ಣಸ್ಗಳು ಇಲ್ಲ ಅಂತ ಹೇಳಿದೆ. ಹೋದೇ ಸರಿ ನಾನು ಹಾಕಿಲ್ಲ, ಆಚೆ ಸರಿ ಕೇಳಿಕೆ ಹೆಣ್ಣಸ್ಗಳು ಇಲ್ಲ ಅಂದರು. ಓಕೆ. ಸೇಮ್ ತಂದೆ ಥರನೇ ಹುಟ್ಟಿದೆ ಇದು? ಹ್ಞೂ ಸರ್. ಇದಕ್ಕೆ ಯಾವ ಓರಿ ಬಿಡಿಸಿದ್ರಿ ಸರ್? ಇದು ಹಂದಿಗುಟ್ಟೆ ಲೋಕೇಣರದ ನಮ್ಮ. ಓ, ಹಂದಿಗುಟ್ಟೆ ಲೋಕಿ ಅವ್ರದ್ದು. ಹಾಂ ಹಾಂ ಹಾಂ. ಹಳೆ ಊರಿಗ? ಹಾಂ, ಹಳೆ ಊರಿಗೆ, ದೊಡ್ಡವರಿಗೆ. ಓಕೆ. ಕರು ಎಷ್ಟು ವಯಸ್ಸಾಗಿದೆ? ಸರ್ ಜನವರಿ 5ನೇ ತಾರೀಕು ಕೊಟ್ಟಿರೋದು. ಜನವರಿ 5. ಒಂದೂವರೆ ತಿಂಗಳು ಹೆಚ್ಚು ಕಮ್ಮಿ. 1.5 ತಿಂಗಳು. ಒಂದು ತಿಂಗಳ ಮೇಲೆ 10 ದಿವಸ. ಏನು ಕರು ಹಾಕಿದ ಟೈಮಲ್ಲಿ ಏನೋ ಸ್ಪೆಷಲ್ ಕೇರ್ ಕೊಡಬೇಕಾ? ಸರ್ ಏನಿಲ್ಲ, ಮಾಮೂಲಿ ನೋಡ್ಕೊಬೇಕು. ಹಾಂ. ಸ್ವಲ್ಪ ಒಂದು ವಾರ ಕಾಲ ಸ್ವಲ್ಪ ಚಕ್ಕೆ ಬೂಸ ಮಡಿಕೊಬೇಕು. ಜಾಸ್ತಿ ಮೇವು ಕೊಡಬಾರ್ದು. ಸ್ವಲ್ಪ ಮಾಮೂಲಿ ಮೇವು ಮಾಡಿ ಒಣ ಮೇಲೆ ಮಡಿಕೊಬೇಕು. ಹಾಂ ಹಾಂ. ಬೇರೆ ಫೀಡು, ಹಿಂಡಿ ಅವೆಲ್ಲ ಏನು ಕೊಡಬಾರ್ದು. ಓಕೆ. ಲೆಕ್ಕ ಸ್ವಲ್ಪ ಕಾಳು ಕೊಟ್ಟರೆ ಒಳ್ಳೇದು. ಶಕ್ತಿ ಬರೋದಕ್ಕೆ ಸ್ವಲ್ಪ ಒಳ್ಳೊಳ್ಳೆ ಉದ್ದಿನ ಕಾಳು, ಹೆಸರು ಕಾಳು, ಅವರೆಕಾಳು ಹಾಕ್ಬಿಟ್ಟು ಸ್ವಲ್ಪ ಸೋರೆಕಾಯಿ ಬೆಲ್ಲ ಇವೆಲ್ಲ ಕೊಟ್ಕೊಂಡ್ರೆ ಒಂದು ವಾರ 15 ದಿವಸ ಸ್ವಲ್ಪ ಹೀಟಲ್ಲಿ ಮಡಿಕೊಬೇಕು. ಹೀಟಲ್ಲಿ ಇರಬೇಕು ಯಾವಲ್ಲ? ಗಲೀಜೆಲ್ಲ ಬೀಳ್ಬೇಕಲ್ಲ, ಸದ್ಯ ಗಲೀಜೆಲ್ಲ ಬೀಳ್ಬೇಕು. ಎಷ್ಟು ತಿಂಗಳವರೆಗೂ ಹೀಟಲ್ಲಿ ಇರಬೇಕು? ಒಂದು 15 ದಿವಸ. 15 ದಿವಸ ಅಷ್ಟೇ. ಆಮೇಲೆ ಮಾಮೂಲಿ ಮೇವು ಕೊಟ್ಕೊಳ್ಳಿ ಅಂತ. ಹಾಂ ಹಾಂ ಹಾಂ. ಇವಾಗ ನಾಟಿ ಹಸುಗಳು ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸಾಕಕ್ಕೆ ನೀವು? ಸರ್ ನಾವು ನಾಟಿ ಹಸುಗಳು ಯಾವಾಗಿಂದನೂ ಸೀಮೆ ಹಸುಗಳು ಹಾಲು ಮಡಿಕೊಂಡಿದ್ದೀನಿ. ನಾಟಿ ಹಸುಗಳು ನಾವು ಮಾಮೂಲಿ ಜಮದಿಂದ ಕಟ್ತಾ ಇದ್ದೀವಿ. ನಾನು ಕೈ ತೊಗೊಂಡು ಒಂದು 13-14 ವರ್ಷ ಆಯಿತು. ಸ್ವಂತ ಕಟ್ಟಿ. ಅವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಕರುಗಳು ಇರ್ತೈತೆ ಅವಳು ಮನೇಲಿ ಹಸುಗಳು? ಮಾಮೂಲಿ ಹಸುಗಳು, ಉಳ್ಳಾಕ ಹಸುಗಳು ಇರೋವು, ಒಂದು 3-4 ಇರೋವು. ಕರುಗಳು ಮಾರ್ಕೊಂತಿದ್ದು, ಗಾಡಿ ಎತ್ತಿದ್ದು. ಹಿಂಗೆ ಜಾಸ್ತಿ ಶೋಕಿ ದನಗಳೇನು ಕಟ್ಟಿರಲಿಲ್ಲ ಅವಾಗ. ಮಾಮೂಲಿ ಕೆಲಸಕ್ಕೆ ಆಗೋ ದನಗಳು ಕಟ್ಕೊಂತಾ ಇದ್ದು, ಹಾಲ್ಗಾಗೋ ದನಗಳು ಕಟ್ಕೊಂತ ಅಷ್ಟೇ. ಇವಾಗ ನಾನು ಕೈ ತೊಗೊಂಡ್ಮೇಲೆ ಅಲ್ಲಿ ಈಗ ಒಂದು 8-10 ವರ್ಷದಿಂದ ನಾನು ಶೋಕಿ ಹಸುಗಳು ಕಟ್ಕೊಂತಿರೋದು. ಮುಂಚೆ ನಾನು 120 ಕೂಟ ಮಾಡ್ಕೊಂಡು ಮಾರ್ಕೊಂತಾ ಇದ್ದೆ, ಸಂತೆಗೆ ಹಾಕೊಂತ ಇದ್ದೆ, ಹಂಗೆ ಮಾಡ್ತಾ ಇದ್ದೆ. ಶೋಕಿ ಅಂತ ಬಂದ್ಮೇಲೆ ಒಂದು 8-10 ವರ್ಷ ಆಯ್ತು ಅಷ್ಟೇ. ಹೇಗನ್ಸುತ್ತೆ ನಿರ್ವಹಣೆ ಸೀಮೆ ಹಸುಗೂ ನಾಟಿ ಹಸುಗೂ? ಸರ್ ನಿರ್ವಹಣೆ ನಾವು ಮಾಡ್ದಂಗೆಲ್ಲ. ಈಗ ನಮ್ಮ ಇಷ್ಟಪಟ್ಟು ನಾವು ಚೆನ್ನಾಗಿ ಮೇಯಿಸ್ಬೇಕು, ದಪ್ಪ ಮಾಡಬೇಕು, ಬಣ್ಣ ಮಾಡಬೇಕು ಅಂದ್ರೆ ಖರ್ಚು ಜಾಸ್ತಿ. ಮಾಮೂಲಿಯಾಗಿ ಅದು ಮಾಮೂಲಿ ಮೇಯ್ಕೊಂಬರ್ಲಿ ಅಂದ್ರೆ ಖರ್ಚು ಕಮ್ಮಿ. ನಾಟಿ ಹಸುಗಳಿಗೆ, ಸೀಮೆ ಹಸುಗಳಿಗೆ ಅಂದ್ರೆ ನಾವು ಹಾಲು ಕರೀದಾಗಲಿ ಮೇಂಟೈನ್ ಮಾಡಲೇಬೇಕು. ಇಲ್ಲಾಂದ್ರೆ ಅದು ಸುಧಾರ್ಸಕ್ ಆಗಲ್ಲ. ಹೌದು. ಇವೇನು ಹೊರಗಡೆ ಮೇವೊಂದು ಇದ್ಬಿಟ್ರೆ ತಿಂಡಿ ಹಾಕೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಬರೀ ಮೇವಲ್ಲಿ ದಪ್ಪ ಆಯ್ತದೆ. ಬಟ್ ಜಾತ್ರೆ ಮಾಡ್ತೀವಿ, ಶೋಕಿ ಮಾಡ್ತೀವಿ, ಬಣ್ಣ ಮಾಡಬೇಕು, ಸೈಜ್ ಮಾಡಬೇಕು, ದನ ಮಾಡಬೇಕು ಅಂದ್ರೆ ನಾವು ತಿಂಡಿ ಕೊಡಲೇಬೇಕು. ಅವಾಗ ನಿರ್ವಹಣೆ ಖರ್ಚು ಜಾಸ್ತಿ ಬರ್ತದೆ. ಬಟ್ ಹೋದ ವರ್ಷ ಬನ್ನಿ ಚರ್ಮಗಂಟು ರೋಗ ಸ್ವಲ್ಪ ತುಂಬಾ ತೊಂದರೆ ಆಯ್ತು ಕಲ್ಲೋಲ ಮಾಡ್ಬಿಡ್ತದೆ ನಾಟಿ ಹಸುಗಳಿಗೆ. ಸಿಕ್ಕಾಪಟ್ಟೆ ಜನಕ್ಕೆ ಕಲ್ಲೋಲ ಮಾಡ್ಬಿಡ್ತದೆ ಚರ್ಮಗಂಟು ರೋಗ ಅಂತ ಬಂದು. ಹೌದು. ಜನಕ್ಕೆ ದನಕ್ಕೆ ಇಬ್ರಿಗೂ ಅಷ್ಟೇ ಕಲ್ಲೋಲ ಮಾಡ್ಬಿಡ್ತದೆ ಪಾಪ. ಕೆಲವು ಕಡೆ ಹುಷಾರೇ ಆಗ್ಲಿಲ್ಲ. ಸುಮಾರು ದನ ಸತ್ತೋದು, ಕೆಲವು ಗಾಯ ಆಗಿರೋ ಮಾರ್ಕ್ಗಳು ಇನ್ನೂ ಹೋಗ್ಲಿಲ್ಲ. ದೊಡ್ಡ ದೊಡ್ಡ ಮೆರವಣಿಗೆ ಎತ್ತುಗಳೆಲ್ಲ ಜಾತ್ರೆಗಳು ನಿಂತೋಗ್ಬಿಟ್ಟು ಲೇವಾದೇವಿ ನಡೀಲಿಲ್ಲ. ದನಗಳು ಪೂರಾ ಇದಾಗ್ಬಿಡ್ತು, ವ್ಯಾಪಾರ ಭಾಳ ಲಾಸ್ ಆಗ್ಬಿಡ್ತು. ಅದನ್ನೇ ನಂಬಿದವರು ಸಿಕ್ಕಾಪಟ್ಟೆ ಲಾಸ್ ಆಯ್ತು. ಬಟ್ ಆ ಟೈಮಲ್ಲಿ ಇನ್ಶೂರೆನ್ಸ್ ಇದ್ದರೆ ಸ್ವಲ್ಪ ಏನೋ ಪರವಾಗಿಲ್ಲ. ಸರ್ ಇನ್ಶೂರೆನ್ಸ್ ಇರೋದು ಪರವಾಗಿಲ್ಲ. ನಾಟಿ ಹಸುಗಳು ಏನು ಜಾಸ್ತಿ ಇನ್ಶೂರೆನ್ಸ್ ಇಲ್ಲ ಸರ್. ಕಡಿಮೆ ಮಾಡಿಸಿದ್ರೆ ಉಂಟು, ಇದ್ರಿಲ್ಲ. ಕೆಲವರು ಮಾಡ್ತಿರಲ್ಲ. ಆದ್ರೂ ನಾಟಿ ಹಸುಗಳು ಸರ್ ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ತಂದಿರ್ತೀವಿ. ಅವ್ರು ಮಾಡೋದು ಎಷ್ಟು 30,000-35,000 ಮಾಡ್ತಾರೆ. ಅದು ಡೈರಿ ಪರ್ಪಸ್ ಅಲ್ಲಿ. ಹಾಲು ಕೊಡುವಂತ ಹಸುಗಳಿಗಾದ್ರೆ, ಪಡ್ಡೆಗಳಿಗಾದ್ರೆ 20-25 ಮಾಡ್ತಾರೆ. ಅವೇನು ಸಿಗ್ತವೆ. ಬಟ್ ಮೊನ್ನೆ ಪಶುಸಂಗೋಪನೆ ಅವರು ಮಾಡಿದ್ದಾರೆ, ಹೋರಿಗಳಿಗೂ ಮಾಡಬೇಕು, ನಾಟಿ ಹೋರಿಗಳಿಗೆಲ್ಲ ಹಸುಗಳಿಗೂ ಒಳ್ಳೇದು. ಇನ್ಶೂರೆನ್ಸ್ ಒಂದಿರೋದಕ್ಕೆ ಸುಮಾರು ರೈತರು ಇದನ್ನ ದನ ಕಟ್ತಾವ್ರೆ. ಇನ್ಶೂರೆನ್ಸ್ ಇಲ್ಲ ಅಂದ್ರೆ ದನ ಕಟ್ತಿರ್ಲಿಲ್ಲ. ಯಾಕಂದ್ರೆ ಈಗ ಸೀಮೆ ಹಸುಗಳು ಅಚಾನಕ್ ಆಗಿ ಸತ್ತೋಗ್ಬಿಡ್ತವೆ. ಸತ್ತೋದಾಗ ಪಾಪ ಅಷ್ಟು ಒಂಚೂರು ಬರೋಕ್ಕೆ ರೈತರಿಗೆ ಹೆಲ್ಪ್ ಆಯ್ತದೆ. ಇಲ್ಲ ಅಂದ್ರೆ ಅವನು ದನ ಕಟ್ಟಿ ವೇಸ್ಟ್, ದನ ಮಾರ್ಸ್ಬೇಕಾಯ್ತದೆ ಅಷ್ಟೇ. ಇವಾಗ ಡಿಮ್ಯಾಂಡ್ ಎಲ್ಲ ಊರುಗಳು ಬರ್ತಾ ಇದೆಯಾ ಹಳ್ಳಿ ಕರ್ಸಕ್ಕೆ? ಸರ್ ಎಲ್ಲ ಸಿಕ್ಕಾಪಟ್ಟೆ. ಇವಾಗ ಮೊದಲು ಎಲ್ಲ ಬಿಟ್ಬಿಟ್ಟಿದ್ರಲ್ಲ, ಶುರು ಮಾಡ್ತಾವ್ರೆ. ಎಲ್ಲ ಹೊಸ ಹುಡುಗರೆಲ್ಲ ಬಿಟ್ಬಿಟ್ಟಿದ್ರು. ಅವಾಗ ತಾತನ ಕಾಲದಲ್ಲಿ ಕಟ್ಟಿ ತಂದೆ ಕಾಲದಲ್ಲಿ ಬಿಟ್ಟಿದ್ದವರು ಕೆಲವರು ಇದು ಮಾಡ್ತಾವ್ರೆ. ಕೆಲವರು ಇರ್ಲಿ ಒಂದು ಅಂತ ಸಾಕ್ತಾವ್ರೆ.
ಆಳುಬ್ರೇನೆ ಎಲ್ಲ ಬಿಟ್ಟಿದ್ದವರು ಸಾಕ್ತಾವ್ರಿ ಇವಾಗ. ಅದ್ರಲ್ಲಿ ಹೊಸ ಹುಡುಗರು ಜಾಸ್ತಿ ಇವಾಗ ಇರೋದ್ರಲ್ಲಿ. ನಿಮ್ಮೂರಲ್ಲಿ ಎಷ್ಟು ಜನ ಜಾಸ್ತಿ ಆಗಿದ್ದಾರೆ ಸರ್ ನಮ್ಮೂರಲ್ಲೂ ಒಂದು 7 ಜನ ಹುಡುಗರು ಇದ್ದಾರೆ ಸರ್ ಈಗ ಅಲ್ಲಿ ಕಟ್ತಾ ಇದ್ದಾರೆ. ಸರ್ ಈಗ ನಮ್ಮೂರಲ್ಲಿ ಒಂದು 8 ಸ್ಕೂಲ್ ಬಂದ್ಬಿಟ್ಟಿದ್ದು. ಈಗ ಒಂದು 25-30 ಆಗುತ್ತೆ ತಿರ್ಗಾ. ಓಕೆ, ಒಂದು 25 ಇದಾವೆ ಹೆಚ್ಚು ಕಮ್ಮಿ. ಎಲ್ಲ ತಿರ್ಗಾ ಮಾಡೋರು ಹುಡುಗರು ಪ್ಲೇಸ್ ಬಂದಿದೆ, ಕಟ್ತಾವ್ರೆ. ಇದೆ 5 ವರ್ಷದಿಂದ ತುಂಬಾ ಕಡಿಮೆ ಇತ್ತು ಸರ್. ಇತ್ತು, ಕಡಿಮೆ ಇತ್ತು. ವಸ್ತು ಸಂತೋಷ ಒಂದು ಕ್ರಾಂತಿ ಮಾಡಿದ್ರಲ್ಲಿ ಒಂದು ಕ್ರಾಂತಿ ಮಾಡಿದ್ರು ಅಂತ ಹೇಳ್ಬೇಕು ಇದರಲ್ಲಿ. ಓಕೆ, ಅವರಿಂದ ಭಾಳ ಹೆಲ್ಪ್ ಆಗಿದೆ. ಸರ್ ಹೆಲ್ಪ್ ಆಗಿದೆ ಸರ್. ಈಗ ಪರ್ಸನಲ್ ವಿಷಯ ಬೇರೆ ಇರ್ಬೋದು, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಈಗ ಹಳ್ಳಿಕಾರ ವಿಷಯದಲ್ಲಿ ಅಂತ ಬಂದಾಗ ಅವರಿಂದ ಒಂದು ಕ್ರಾಂತಿ ಆಗೋದು, ಒಂದು ಅಲ್ಲೇ ಸೃಷ್ಟಿ ಆಗದೆ. ಯುವಕರಿಗೆ ಉತ್ತೇಜನ ಸಿಕ್ಕಿದೆ. ಬೀಜದವ್ರಿ ಸುಮಾರು ಜನ ಬಿಟ್ಬಿಟ್ಟಿದ್ರು ಪಾಪ, ಅವರೆಲ್ಲ ತಿರ್ಗಾ ಹೊಸ ಬೀಜದವ್ರಿ ಕಟ್ತಾರೆ ಹುಡುಗರು. ಹಬ್ಬ ಬಿಟ್ಬಿಟ್ಟಿದ್ರು, ಅವ್ರು ಕಟ್ತಾವ್ರೆ. ಸುಮಾರು ಜನ ಕಟ್ತಾವ್ರೆ, ದನಗಳಲ್ಲಿ ಕಟ್ತಾವ್ರೆ. ಆದಷ್ಟು ಒಂಚೂರು ಒಂದು ಮೂವ್ ಆಗದೆ ಸರ್. ನಮ್ಮ ರಾಜ್ಯ ಅಲ್ಲದೆ ಕೇರಳ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆ ಬೇಡಿಕೆ ಇದೆ, ಎಲ್ಲ ಕಡೆನೂ ಐತೆ. ಹೌದು ಸರ್. ಈಗ ತಮಿಳ್ನಾಡಲ್ಲಿ ಜಲ್ಲಿಕಟ್ಟು ಸುಮಾರು ದನ ಓಡ್ತದೆ. ಹೌದು, ನಾವು ಒಂದು ದನ ಪಾಸ್ ಆಗ್ಬಿಟ್ರಲ್ಲ ಹಳ್ಳಿಕಾರು, ಸುಮಾರು ದನ ಇಲ್ಲಿಂದ ಹೋಯ್ತವೆ ತಿರ್ಗಾ. ಅದೇ ಪಾಸ್ ಆಗ್ಬೋದೇನೋ ಅಂತ ಪಾಸ್ ಆಯ್ತವೆ. ಅಷ್ಟೇ ಚುರುಕಾಗೋದು ಅನ್ಕೊಳ್ಳ ನಾವು ಹಳ್ಳಿಕಾಳು ಮಾತ್ರ ಪೂರ್ತಿ. ಹೌದು, ಬಟ್ ಬೇರೆ ರಾಜ್ಯಕ್ಕೆ ಹೋಗ್ತಾ ಇರೋದು ಬಹಳಷ್ಟು ಬರೀ ರೇಸ್ ಉದ್ದೇಶಕ್ಕೋಸ್ಕರ ಅನ್ಸುತ್ತೆ. ಅದೇ ಈಗ ನಾಟ್ಯಸ್ಗಳೇ ಚುರುಕು, ರೇಸು ಸಗದ ಮಾಡ್ತವೆ, ಅದಕ್ಕೆ ಬಳಸ್ಕೊಂತಾವ್ರೆ. ನಾನು ಹೇಳೋದೇನ್ ಗೊತ್ತಾ, ರೇಸ್ ಬಳಸ್ಕೊಳ್ಳಿ ಒಳ್ಳೇದೇನೆ. ಆದಷ್ಟು ಈಗ ಏನಾನ ಸುಳಿ ಸುದ್ದಾರೋ ಒಂದ್ ಸ್ವಲ್ಪ ಮಂದಾರ ಬಳಸ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇವು ಒಳ್ಳೆ ತಳಿನ ಸ್ವಲ್ಪ ಕರು ಹಾಕ್ಸ್ಕೊಳ್ಳೋದು, ಸಂವರ್ಧನೆಗೆ ಉಪಯೋಗಿಸ್ಬೇಕು. ಈಗ ಒಳ್ಳೊಳ್ಳೆ ದನ ತಗೊಂಡಿರ್ತಾರೆ. ಈಗ ಮಂಡ್ಯದವರಾಗ್ಲಿ ಮಳವಳ್ಳಿಯವರಾಗ್ಲಿಲ್ಲ ಪಾಪ. ನಾನು ಒಂದು ಕಿವಿ ಮಾತು ಹೇಳೋದಂದ್ರೆ ನಾವು ಆರ್ಡರ್ ಮಾಡೋಕ್ಕಾಗಲ್ಲ, ಕಿವಿ ಮಾತು ಹೇಳ್ಬೋದು ಅಷ್ಟೇ. ಏನೋ ಒಂದು ಕರ ಹಾಕ್ಸಿರಿ ಅಂತ ಹೇಳ್ಬೋದು ಅಷ್ಟೇ. ಕರೆಕ್ಟ್. ಅದರಿಂದ ಒಂದು 10-20 ಕರು ಚೆನ್ನಾಗಿರೋ ಹುಟ್ಟಿದ್ರೆ ಇನ್ನು ಮುಂದಕ್ಕೆ ಸುಮಾರು ಹುಟ್ಟೋದು ಒಂದು ಕರ ಹುಟ್ಟದ. ಒಂದಿನ ಯಾವ ತರ ಒಂದು ಸ್ವಲ್ಪ ಕಾಸು ಕೊಡ್ತದೆ ನಮ್ಮಿದು ಅಂದ್ರೆ ಪಾಪ ಅವ್ರು ಶೋಕಿ ಮಾಡ್ತಾರೆ, ಮೇಯಿಸ್ತಾರೆ, ಮೆರೆಸ್ತಾರೆ. ಅದ್ರಲ್ಲಿ ನಾವು ಎರಡನೇ ಮಾತಿಲ್ಲ. ಒಂದು ಕರಾನು ಹಾಕ್ಸಿರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್. ಪಾಪ ಪುಣ್ಯಾತ್ಮರು ಅದಕ್ಕೆ ಅಂತ ಹುಟ್ಟವ್ರೆ ಸಾಕಕ್ಕೆ ಅವರು. ಮಳವಳ್ಳಿ, ಮಂಡ್ಯ ಕಡೆ, ಬಂದೂರು ಕಡೆ, ಈ ಸಿಹಳ್ಳಿ, ಮೈಸೂರು ಅವರು ಪಾಪ ಸಾಕ್ತಾರೆ, ಚೆನ್ನಾಗಿ ಸಾಕ್ತಾರೆ. ನಾನು ಹೇಳಿದ್ರೆ ಮತ್ತೆ 2-4 ಗಂಟೆ ನೀವು ಸಾಕೊಳ್ಳಿ, 4 ಮೇಲೆ ಆದ್ರೂ ಒಂದು ಸ್ವಲ್ಪ ಓರಿ ಕೊಡಿಸಿ ಒಂದು ಕರ ಹಾಕ್ಸಿ ಅಂತ ನಾನು ಹೇಳೋದು. ಯಾಕಂದ್ರೆ ಒಳ್ಳೆ ತಳಿ ಹಾಕೊಂಡು ಹೋಗ್ತಾರೆ. ಇದು ಹಸುಗಳಿಗೆಲ್ಲ ಗೊರ್ಸೆಲ್ಲ ಯಾವಾಗ ಬೆಳೆಯುತ್ತೆ ಜಾಸ್ತಿ? ಗೊರ್ಸು ಕಟ್ಟಾಕ್ಬಿಟ್ರೆ ಬೆಳೀತದೆ. ಹೊರಗಡೆ ಮೇಯಕ್ ಬಿಡ್ತೀರಾ, ಕಟ್ಟಾಕ್ಬಿಟ್ರೆ ಮನೇಲಿ ಇವಾಗೆಲ್ಲ ಬೆಳ್ಕೊಂಡಿದೆ. ಇದನ್ನೇನ್ ಮಾಡ್ಬೇಕು, ನಾವು ಕಟ್ ಮಾಡಿಸ್ಬೇಕು. ಇವಾಗ ಮಿನಿಮಮ್ ಒಂದು 4 ತಿಂಗಳು, 5 ತಿಂಗಳು, 6 ತಿಂಗಳು ಬೇಕು ಬೆಳೆಯಕ್ಕೆ. ಅವಾಗ ಅಂದ ಬರಲ್ಲ, ಕಾಲು ತಿರ್ಕೊಳ್ತದೆ. ಗೊರ್ಸು ಮಾಡಿಸ್ಬೇಕು. ಅವಾಗ ಕೊಂಬು ಎಲ್ಲ ಅವಾಗ ಮಾಡಿಸ್ತಾ ಇರ್ತೀರಾ? ಸರ್ ಕೊಂಬು ನಾನು ಅದೇ ಹೋದ ವರ್ಷ ಮಾಡಿಸಿದ್ದೇನೆ, ತಿರ್ಗಾ ಮಾಡಿಸಿಲ್ಲ. ಇದು ಅರ್ಧಕ್ಕೆ ಮುರಿದೋಗಿತ್ತು. ಮನೆ ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಕಾಣ ಅಂದ್ಬಿಟ್ಟು ಸುಮ್ಮನೆ ಪ್ಯಾಚ್ ಹಾಕೊಂಡಿದ್ದೆ. ಇದಿನ್ನು ಸ್ವಲ್ಪ ಬಣ್ಣ ಬರುತ್ತಲ್ಲ? ಬಣ್ಣ ಬರುತ್ತಾ ಇನ್ನು ಬಿಳಿಗೆ? ಫಲಾಗಿದ್ದಾಗ ಫುಲ್ ಕಪ್ಪಾಗಿತ್ತು, ಸ್ವಲ್ಪ ಬಣ್ಣ ಬಿಟ್ಟಿದೆ. ತಿರ್ಗಾ ವಾಸನೆ ಬಂದ್ಬಿಡ್ತದೆ, ತಿರ್ಗಾ ಹೊಸ ಬಣ್ಣ ಬರ್ತದೆ. ತಿರ್ಗಾ ಫಲ ಆದ್ಮೇಲೆ ತಿರ್ಗಾ ಕಪ್ಪಾಯ್ತದೆ. ಎರಡು ಬಣ್ಣ ಇದು. ಓಕೆ. ನೆಕ್ಸ್ಟ್ ಹೀಟಿಗೆ ಬಂದ್ರೆ ಯಾವ ಊರಿಗೆ ಕೊಡಿಸ್ಬೇಕು ಅಂತಿದ್ದೀರಾ? ಸರ್ ನೆಕ್ಸ್ಟ್ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಸರ್. ನಾನು ನಮ್ಮ ತೇಜೂರ್ ಪೈಕಿ ಉಳ್ಳಿ ಚಿಕನ್ ಹೋದಲ್ಲ, ಅದು ಕೊಡ್ಸೋಣ ಅಂತ ಒಂದು ಮನ್ಸು. ಹಯಗ್ರೀವ ಅದು ಕೊಡ್ಸೋಣ ಅಂತ ಒಂದು ಮನ್ಸು ಐತೆ. ಓಕೆ, ನೋಡೋಣ. ಅವತ್ತಿನ ಕಾಲ ಯಾವ್ದು ಅಂತ ಹೇಳಕ್ಕಾಗಲ್ಲ. ಅವತ್ತು ಯಾವ್ದು ನನಗೆ ಇಷ್ಟ ಆಗ್ತದೆ ಅವ್ರು ಕೊಡ್ಸ್ಬೇಕು. ಆ ಟೈಮಲ್ಲಿ ಯಾವ್ದು ಇಷ್ಟ ಆಗುತ್ತೆ ಆ ಟೈಮ್ ಇಷ್ಟ ನಮ್ಗೆ ಅನುಕೂಲ ಯಾವ್ದಾಯ್ತು ಅನುಕೂಲ. ಓಕೆ, ಇದೆ ಅಂತ ಹೇಳಕ್ಕಾಗಲ್ಲ. ಯಾವ್ದಾದ್ರು ಸರಿ. ಹಯಗ್ರೀವ ಬಂದು ಅದು ಬಸ್ತಿ ಅವರಿ ಮಗನೇ. ಅದೇ ಬ್ಲಡ್ ಲೈನ್ ಒಂದೇ ಆಯ್ತು ಅಂತ ಅದೊಂದು ಬೇಜಾರಿದೆ. ಅದೊಂದು ಬೇರೆ. ಹೌದು, ಇನ್ಬ್ರೀಡಿಂಗ್ ಆಗುತ್ತೆ, ಬೇಡ. ಕೊಡ್ತಾನೆ, ಯಾವ್ದೊಂದು ಕೊಡ್ತೀನಿ. ಹೌದು, ಯಾವ ಥರ ಇದ್ದಂತ ಕೊಡಿಸ್ಬಿಡ್ತೀನಿ. ಬಟ್ ನೀವು ಹೋದ್ರೆ ರಾಮನಗರ ಸೈಡೆ ಹೋಗೋದು ಆಲ್ಮೋಸ್ಟ್. ಸರ್ ಇಲ್ಲ, ಈಗ ಇರೋದ್ರಲ್ಲಿ ಬೀಜದವ್ರಿರಲ್ಲ, ತಿರ್ಗಾ ಒಳ್ಳೊಳ್ಳೆ ಬೀಜದವ್ರು ಕಟ್ತಾರೆ ಸರ್ ಇರೋದು. ಮೊದಲು ಎಂತವ ಅಂತ ತಂದು ಬಿಟ್ಕೊಂಡ್ಬಿಡೋರು. ಈಗ ಆಲ್ಮೋಸ್ಟ್ ಸ್ವಲ್ಪ ಪಾಪ ಬೀಜದವ್ರು ಹುಡುಕಿ ಒಳ್ಳೊಳ್ಳೆ ಓರ ಅಂತ ತತ್ತಾವ್ರಿ. ಒಳ್ಳೊಳ್ಳೆ ಕರುಗಳು ತಂದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ದನ ತತ್ತವ್ರೆ. ಎಲ್ಲ ಕಡೆನೂ ಒಳ್ಳೆ ಓರಿ ಇವೆ. ನಮ್ಗೆ ಯಾವ್ದು ಇಷ್ಟ ಬರ್ತದೆ, ಮನ್ಸು ಬರ್ತದೆ ಕೊಡಿಸ್ಬೇಕು. ಇದು ಅದು ಅಂತ ಏನು ಹೇಳೋದಿಲ್ಲ, ಎಲ್ಲ ಒಳ್ಳೊಳ್ಳೆ ಓರಿನೇ ಆಗಿದೆ. ಏನು ಏಕಲವ್ಯ ಒಂದ್ಸಲ ಟ್ರೈ ಮಾಡ್ಬೋದಾ? ಸರ್ ಏಕಲವ್ಯ ದೂರ ಆಯ್ತು ಸರ್, ದೂರ ಆಗುತ್ತೆ ಅಂತ. ಕೊಡಿಸ್ಬೋದು, ಇಲ್ಲಿದ್ರೆ ಕೊಡ್ತಾ ಇದೆ, ದೂರ ಆಗದೆ. ಇವಾಗ ಹಳ್ಳಿಕಾರ ಊರಲ್ಲಿ ಯಾರು ಜಾಸ್ತಿ ಚಾರ್ಜ್ ಮಾಡ್ತಾ ಇರೋದು ಸರ್? ಹಸು ಆರ್ಸಕ್ಕೆ ಮಾಮೂಲಿ ಎಲ್ಲ 500 ರೂಪಾಯಿ ಮಾಡ್ತಾರೆ ಸರ್. ಎಲ್ಲ 500 ಮಾಡ್ತಾರೆ, ಮಾಡಿಲ್ಲ. 500 ರೂಪಾಯಿ ಮಾಡೋರೆ. ಅದೇ ಯಾರೋ ಕೆಲವರು ಕಿವಿ ಮೇಲೆ ಬೀಳಿಸ್ತು, ಒಬ್ಬರು ಒಂದು 700-800 ಸಾವಿರ ಇಸ್ಕೊಂತಾರೆ ಅಂತ ಅನ್ಕೊಂಡೆ. ಖುಷಿ ಪಟ್ಟು ಕೆಲವರು ಕೊಡ್ತಾರೆ, ದೂರದಿಂದ ಬಂದರೆ ಕೊಡ್ತಾರೆ. ಆಲ್ಮೋಸ್ಟ್ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. 500 ರೂಪಾಯಿ ನಾರ್ಮಲ್, 300-500 ರೂಪಾಯಿ ಕೆಲವು ಕಡೆ. 500 ರೂಪಾಯಿ ಮಾಮೂಲಿ, 300 ರೂಪಾಯಿ ಪಾಪ ಅಳುಬ್ರು ಬಿಡ್ತಾರೆ. ಈಗ ಕನಕಪುರ ಸೈಡು, ಕೆಲವು ಮಾಡಿ ಸೈಡು ಬಿಡ್ತಾರೆ, 300 ರೂಪಾಯಿ ಬಿಡ್ತಾರೆ. 500 ರೂಪಾಯಿ ಗ್ಯಾರಂಟಿ. ಬಂಡವಾಳ ಹಾಕ್ತಾರಲ್ಲ ಸರ್ ಅವರು. ಹೌದು, ನಿಜ. ಬಂಡವಾಳ ಹಾಕಬೇಕು, ಕಷ್ಟ. ಇವಾಗ ಕೆಲವು ಜನ ಅದು ಹೋರಿನ 2 ಸಲ ಬಿಡ್ತಾರಲ್ಲ ಹಸುಗೆ, ಏನು ಉಪಯೋಗ ಅದರಿಂದ ಜಾಸ್ತಿ? 2 ಸಲ 2 ಸಲ ಕ್ರಾಸ್ ಮಾಡಿಸ್ತಾರಲ್ಲ, ಚೆನ್ನಾಗಿ ಕಟ್ಲಿ ಅಂತನಾ? ಅಂದರೆ
ಒಂದ್ಸರಿ ಈಟಿಗೆ ಬಂದಾಗ 2 ಸರಿ ಕೊಡ್ತಾರೆ. ಹೌದಾ? 2 ಸರಿ ಅಂತ ಕೊಡ್ತಾರೆ ಅಂದ್ರೆ ಕೆಲವು ಈಗ ಏನು ಮಾಡ್ತಾರೆ, ಬೆಳಿಗ್ಗೆ ಫಸ್ಟ್ ಹೋದ್ರೆ ನಾವು ಒಂದೇ ಸರಿ ಬಿಟ್ಕೊಂಡ್ರೆ ಸಾಕು, ಅದರಲ್ಲಿ ವೀರ್ಯ ಚೆನ್ನಾಗಿ ಪಾಸ್ ಆಗಿರ್ತವೆ. ಈಗ ಬೇರೆ ಯಾವ್ದಾನ ಹಸ ಬಂದಿರ್ತದೆ, ಅಕಸ್ಮಾತ್ ಏನಾನ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಬಿಡ್ತಾರೆ ಅಷ್ಟೇ, ಬಿಟ್ರೆ ಒಳ್ಳೇದು. ಓಕೆ, ಒಂದ್ಸರಿ ಸಾಕು, ಒಂದೇ ಸಲ ಸಾಕು. ಅದೇ ನಮ್ಮ ಇದಕ್ಕೆ ನಮ್ಮ ಮನಸ್ಥಿತಿಗೆ 2 ಸರಿ ಬಿಡಿಸ್ಕೋಬೇಕು, ಅದೇ ಒಂದೇ ಸರಿ ಸಾಕು. ನಾವು ಅವಾಗೆಲ್ಲ ಬಸ್ತಿಯವ್ರಿಗೆ ಬಿಡ್ಬೇಕಾದ್ರೆ ಒಂದೇ ಯಾರು ಬಿಡ್ತಿದ್ವಿ, ಇಲ್ಲಿ ಇದ್ದಾಗ ಅಲ್ಲೂ ರಾಜಣ್ಣನು ಒಂದೇ ಯಾರು ಬಿಡ್ತಾರೆ. ಈಗ ಓಕೆ, ಒಂದೇ ಯಾರು ಫಲ ಆಯ್ತವೆ, ಅದಕ್ಕೆ ಕೆಲವು ಮನಸ್ಥಿತಿ ಇರ್ತಾವಲ್ಲ, ಆಗಲ್ಲ ಇನ್ನೊಂದ್ಸರಿ ಬಿಡು ಅಂತಲ್ಲ, ಅವ್ರಿಗೆ ಬಿಡ್ತಾರೆ ಅಷ್ಟೇ. ಆಮೇಲೆ ಕೆಲವು ಸರಿ ಈಟಲ್ಲಿ ಅಕಸ್ಮಾತ್ ಜಾಸ್ತಿ ಆಯ್ತು ಅಂದ್ರೆ ಅವಾಗ 2 ಸರಿ ಬಿಡ್ತಾರೆ. ನೀವು ನಾಟಿ ಹಸುಗಳಿಗೆ ಸೆಮೆನ್ ಯಾವತ್ತೂ ಕೊಡಿಸಿಲ್ಲ? ಮೊದಲು ಯಾವ್ದು ಕೊಡ್ಸಿಲ್ಲ, ನಾವು ಇಲ್ಲಿಂದ ಅದೇ ದೊಡ್ಡಿಗೆ ಹಾಕೊಂಡಿದ್ದು ಬಸ್ತಿವರಿ ಇವರು ಅಲ್ಲಿ ಕೊಡ್ಸಿದ್ದು. ಈಗ ಮಕ್ಕಳಾದ ಅಂದ್ಬಿಟ್ಟು ಬೇರೆ ಕಡೆ ಕೊಡ್ಸ್ತಾ ಇದೀನಿ. ಈಗ ಅಂದಿಬಿಟ್ಟು ಎಲ್ಲೋ ಕಡೆ ಮನೆಗೆ ಹೋಗಿದ್ದೀವಿ, ಭದ್ರಣ್ಣ ಮನೆಗೆ ಹೋಗಿದ್ದೀವಿ, ಮನೆ ದೊಡ್ಡೇರಿ ಪ್ರಕಾಶಣ್ಣ ಮನೆಗೆ ಹೋಗಿದ್ದೀವಿ, ಆಮೇಲೆ ಮೆಣಸಳ್ಳಿ ಕಡೆ ಹಂಗು ಸಿದ್ದಣ್ಣ ಮನೆ ಕಡೆ ಆ ಕಡೆ ಹೋಗ್ತೀವಿ, ಆಮೇಲೆ ಪಿಚಿಂಕೆರೆ ಹೋಗಿ ಕೊಡ್ಕೊಂಡಿದ್ದೀನಿ ಅವಾಗ ಹಳೆ ಓರಿದ್ದಾಗ. ಎಲ್ಲ ನಮ್ಗೆ ಏನೋ ಒಳ್ಳೆ ಓರಿ ಅನ್ಸ್ಬಿಟ್ರೆ ಎಲ್ಗಾನ ಹೋಗ್ತೀವಿ ಸರ್. ಈ ತಮಿಳ್ನಾಡು ಕಡೆ ಇದೆಯಲ್ಲ ಓರಿಗಳು, ಅವು ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಓರಿನ ಇಲ್ಲಿಂದ ಹಾಕೊಂಡು ಹೋಗಿರ್ತಾರೆ ಕರುಗಳು. ಹೌದು, ಒಳ್ಳೆ ಓರಿನ ಅವರು, ಅಂದ್ರೆ ದೂರ ಆಗ್ತಾವೆ ನಮ್ಗೆ, ಅಲ್ಲ ಹೋಗಕ್ಕಾಗಲ್ಲ. ಇಲ್ಲ, ಅಲ್ಲಿಂದ ಇಲ್ಲಿ ಬಂದಿದ್ಯಾ ವಾಪಸ್ಸು? ಸಿಕ್ಕಾಪಟ್ಟೆ ಬರ್ತಾವೆ ಸರ್, ಹೋಯ್ತವೆ. ಅಲ್ಲಿ 4 ಮಡಿಕೊಂತಾರೆ, 4 ಆದ್ಮೇಲೆ ನಮಗೆ ವಾಪಸ್ ಹಂಗೆ ಕೊಡ್ತಾರೆ. ತಿರ್ಗಾ 2-4 ಪಾರ್ಟಿ ನಮಗೆ ಕೊಡ್ತಾರೆ. ಆಲ್ಮೋಸ್ಟ್ ಕರುಗಳು ತೊಗೊಂಡೋಗಿ ಸಾಕೊಂತಾರೆ ಅವರು. 2-4 ನಮಗೆ ಕೊಡ್ತಾರೆ ವಾಪಸ್. ಅಲ್ಲಿ ತಮಿಳ್ನಾಡಲ್ಲಿ ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಸಾಕ್ತಾ ಇರೋದು ಅವರು? ಕೃಷ್ಣಗಿರಿ ಒಂದೇ. ಕೃಷ್ಣಗಿರಿ ಜಿಲ್ಲೆ ನಮ್ಮ ಈಗ ಕನಕಪುರ ಬಾರ್ಡರ್ ಬಿಟ್ಟು 30-40 ಕಿಲೋಮೀಟರ್ 60 ಕಿಲೋಮೀಟರ್ ಗಂಟ. ಅಲ್ಲಿಂದ ಆಚೆ ಸ್ವಲ್ಪ ತಳಿ ಅಂತದೇನು ತಳಿ ಬರಲ್ಲ. ಈ ಕಡೆನೆ ಈ ಬೆಟ್ಟಮುಗ್ಲಾಳು, ಈ ಕಡೆ ನಮ್ಮ ಮಂಚಿ ಬೆಟ್ಟ, ಈ ಕಡೆಯವರೆಲ್ಲ ಒಳ್ಳೊಳ್ಳೆ ಕಾರ ಆಯ್ಕೆ ಮಾಡ್ತಾರೆ. ಆಮೇಲೆ ವಾರ ಸಂತೆಗಳು ಎಲ್ಲೆಲ್ಲಿ ನಡೀತದೆ ಈಗ ಸರ್? ಆ ಕಡೆ ತೆಲಮಂಗಲ, ಅದೇ ಇದು ಹೋದ್ರೆ ತೆಲಮಂಗಲ ಸಂತೆ ನಡೀತದೆ ತಮಿಳ್ನಾಡು. ನಮ್ಗೆ ಈ ಕಡೆ ಜೋಡಗಟ್ಟೆ ನಡೀತದೆ, ಕಾಲ್ಕಟ್ಟಮ್ಮ KG ಟೆಂಪಲ್ ನಡೀತದೆ. ಇವೆರಡೇನೆ ನಮ್ಮ ಕಡೆ. ಯಾವ ದಿನ ನಡೀತಾ ಸರ್? ಇದು ಜೋಡಗಟ್ಟೆ ಭಾನುವಾರ, KG ಟೆಂಪಲ್ ಸೋಮವಾರ. 2 ಸದ್ಯಕ್ಕೆ ನಡೀತಾ ಇರೋದು. 2 ಅರ್ಜೆಂಟ್. ನಾಟಿ ಹಸುಗಳು ಸಿಗ್ತಾ ಇರೋದಲ್ಲ? ಮೊದಲು ಇಲ್ಲಿ ಮಳವಾಡಿ ನಡೀತಾ ಇಲ್ಲ, ಈಗ ಹೌದು ನಿಂತೋಯ್ತು. ಈಗ ನಡೀತಾವೆ ಅಷ್ಟೇ. ಈ ಹಾಸನ ಕಡೆ ಅದು ನಡೀತಾ ಇಲ್ಲ? ಅವೆಲ್ಲ ಗೊತ್ತಿಲ್ಲ ಸರ್ ನಮಗೆ, ಹಾಸನ ಹೋಗಲ್ಲ. ಈಗ ಹೋದ್ರೆ ಇವೆರಡು ಹೋಗ್ಬೇಕು, ಈಗ ಅದು ಹೋಯ್ತಲ್ಲ ಜಾಸ್ತಿ. ಇವತ್ತು ತುಮಕೂರಲ್ಲಿ ಚೇಳೂರು ಹತ್ರ KG ಟೆಂಪಲ್. KG ಟೆಂಪಲ್. ಓಕೆ. ಬೆಂಗಳೂರು ಸುತ್ತಮುತ್ತ ಎಲ್ಲೂ ಇಲ್ಲ? ಇಲ್ಲ ಸರ್, ಯಾವುದು ಬೆಂಗಳೂರು ಸುತ್ತಮುತ್ತ ಒಂದೂ ಇಲ್ಲ. KG ಟೆಂಪಲ್ ಇಲ್ಲಿ ಹೆಬ್ಬೂರ ಹತ್ರ ಏನೋ ಸರ್? ಅದು ಹೆಬ್ಬೂರ ಹತ್ರನಾ? ಓಕೆ. ಇನ್ನು ಮುಂದಕ್ಕೆ ತರ್ತೀರಾ ಹಸುಗಳು ಸಾಕಕ್ಕೆ? ಸರ್ ಮಾಮೂಲಿ ನಾನೇನಿಲ್ಲ, ತರ್ತೀನಿ, ಕೊಡ್ತಾ ಇರ್ತೀನಿ. ಒಳ್ಳೆ ಒಂದು ಸಿಕ್ಕರೆ ತರ್ತೀನಿ. ನಾನೇನು ಇದೇ ಹೋದು ಅಂತೇನಿಲ್ಲ, ಇದೊಂದು ಮನೆಗೆ ಅಂತ ಮಡಿಕೊಂಡಿದ್ದೆ. ಇದು ಅಕಸ್ಮಾತ್ ಏನಾದ್ರು ಬಂದರೆ ಕೊಡ್ತೀನಿ, ಆದರೆ ಈಗಲೇ ಕೊಡಲ್ಲ, ನಾನು ತಿಂಗಳು ಬಿಟ್ಟು ಕೊಡ್ತೀನಿ. ನೆಕ್ಸ್ಟ್ ನನಗೆ ಯಾವ್ದಾರ ಸಿಕ್ಕಲಿ, ಒಳ್ಳೆ ಹೊರಗರ ಹೆಣ್ಗರ ಯಾವ ಸಿಕ್ಕರು ತೊಗೊಂಡು ಕೊಡ್ತೀನಿ. ಎಲ್ಲಿ ಯಾವ ಊರಿಂದ ಕೇಳ್ತಾ ಇದ್ದಾರೆ ಇದನ್ನ? ಸರ್ ಸುಮಾರು ಜನ ಕೇಳ್ತಾರೆ ಪಾಪ, ನಾನೇ ಇನ್ನೊಂದು ತಿಂಗಳು ಕೊಡೋ ಅಂತ ಹೇಳಿದ್ದೀನಿ. ತಿಂಗಳು ಏನೋ ಕೆಲಸ ಇದೆ, ಕೊಟ್ಟು ಆಮೇಲೆ ಕೊಡ್ತೀನಿ. ಇಲ್ಲ ಅದು ವ್ಯಾಪಾರ ಸಂಬಂಧ, ಇಲ್ಲ ಅಂದ್ರೆ ಪರವಾಗಿಲ್ಲ ಮಡಿಕೊಡ್ತೀನಿ. ಏನು ಎಷ್ಟು ಹೇಳ್ತಾ ಇದ್ದೀರಾ ವ್ಯಾಪಾರ? ನಾನು ವ್ಯಾಪಾರ ಏನು ಹೇಳಿಲ್ಲ, ಮೊನ್ನೆ ಯಾರೋ ಬಂದಿದ್ರು 120-25 ಎಲ್ಲ ಕೇಳಿದ್ರು. ನಾನಿಲ್ಲ ಇನ್ನೊಂದು ತಿಂಗಳು ವ್ಯಾಪಾರನೇ ಹೇಳಲ್ಲ, ಸುಮ್ಮನೆ ಕೇಳ್ಬೇಡ, ಅವರೇ ಕೇಳಿದ್ದು, ಕೇಳ್ಬೇಡ್ರಿ ಅಂತ ನಿಲ್ಸಿದ್ದೀನಿ. ನೋಡೋಣ, ನನ್ನ ಆಸೆ 1 ಲಕ್ಷಕ್ಕಾದ್ರೂ ಮಾರಬೇಕು ಅಂತ ಐತೆ. ಹಸು ಕರು 2 ಸೇರಿ? ಒಳ್ಳೆ ಪ್ಯೂರ್ ಜಾತಿ ಸರ್ ಹಸು ಇದು. ಹೌದು, ಹಾಗಾಗಿ ನನ್ನ ಆಸೆ ಐತೆ, ನೋಡೋಣ ಮುಂದಕ್ಕೆ. ನಿಮ್ಮ ಫೋನ್ ನಂಬರ್ ಹೇಳ್ಬೋದಾ? 9686719161. ಮಂಗನಹಳ್ಳಿ ಗ್ರಾಮ, ಮಂಗನಹಳ್ಳಿ, ಸೂಲ್ಕೆರೆ ಪೋಸ್ಟು, ಯಶವಂತಪುರ ತಾಲೂಕು, ಇದು ಬೆಂಗಳೂರು ಉತ್ತರ ತಾಲೂಕು, ಯಶವಂತಪುರ ಹೋಬಳಿ. ಓಕೆ ಸರ್. ಏನು ರ್ಯಾಶ್ ಇಲ್ಲ ಅಲ್ಲ ಹಸು ಇದು? ಸರ್ ನಾವು ಹೆಂಗೆ ಅಂದ್ರೆ ಹಂಗೆ ಮಕ್ಳ ಥರ ಇದು. ನಾವು ಸುಮ್ಮನೆ ನಿಂತ್ಕೊಂಡ್ರೆ ನಿಂತ್ಕೋತದೆ, ಗಲಾಟೆ ಮಾಡಿದ್ರೆ ಗಲಾಟೆನೆ. ಹಂಗೆ ಗಲಾಟೆ ಮಾಡಿ ಮಾಡಿಲ್ ಕೊಂಬಿಡ್ಕೊಂಡಿದ್ದು. ಇದು ಹಾಕಿರೋದು 2ನೇ ಕರುನಾ? ಒಂದೇ ಸರ್, ಮೊದಲನೇ ಕರು. ಇವಾಗ 4 ಓಕೆ. ಮಾಡಿದ್ರೆ ಇನ್ನ ಅವಾಗ ಅಲ್ಲಿ ಬಿದ್ದಿರಲಿಲ್ಲ ಕೊಡಿಸಿದಾಗ, ಆಮೇಲೆ ಹಿಂದಿನ 4 ಬಿತ್ತು. ಓಕೆ. ಇನ್ನು ಕಡಿಮೆ ಅಂದ್ರೆ 5-6 ಕರು ಹಾಕ್ಸ್ಬೋದು. ಮಿನಿಮಮ್ 7-8 ಕರು ಹಾಕ್ಸ್ಬೋದು ಸರ್. ಮಿನಿಮಮ್ 7-8 ಕರು. ಒಂದು ಹಸು ಕರೆಕ್ಟಾಗಿ ನಾವು ಮೇಯಿಸ್ಬಿಟ್ರೆ 10-12 ಸೂಲು ಹಾಕ್ಸ್ಬೋದು. ಆದರೆ ಇವತ್ತು ಸ್ವಲ್ಪ ಮೈಲೇಜ್ ಕಡಿಮೆ, ಹಸುಗಳಿಗೂ ಮೈಲೇಜ್ ಕಡಿಮೆನೆ. ಯಾಕಂದ್ರೆ ನಾವು ಹಾಕೋ ತಿಂಡಿಗಳಲ್ಲಿ, ಮೆಡಿಸಿನ್ಗಳಲ್ಲಿ ದನ ಸ್ವಲ್ಪ ಇದಾಗ್ಬಿಡ್ತಾನೆ. ಈಗ ಆದಷ್ಟು ಈಗ ಮೊದಲು ಏನು ಮಾಡ್ತೀವಿ, ನಾಟಿ ಔಷಧಿ ಮಾಡ್ಕೊತಾ ಇದ್ದೋ, ಏನೋ ಕಾಯಿಲೆ ಪಾಲೆ ಇದ್ರೆ ಈಗ ಡಾಕ್ಟರ್ ಕಳಿಸ್ತೋ ಮೆಡಿಸಿನ್ ಮಾಡಿಸ್ತೀವಲ್ಲ, ಮೆಡಿಸಿನ್ ಸ್ವಲ್ಪ ಡೌನ್ ಆಯ್ತು ನಮ್ಗೆ. ಮೊದಲು ಒಳ್ಳೆ ಗಟ್ಟಿ ತಿಂಡಿ ಕೊಡ್ತಾ ಇದ್ದೋ, ಉಳ್ಳಿ ಕೊಡ್ತಾ ಇದ್ದೋ. ಈಗ ನಾವು ಹಾಕೋ ತಿಂಡಿಲೇ ಕಲಬೆರಕೆ ಆಗ್ಬಿಟ್ಟದೆ. ಈಗ ಒಳ್ಳೆ ದಮ್ಮಿಲ್ಲ. ಮೊದಲಿನ ಕಾಲದಲ್ಲಿ ಕಾಲು ಬೈಜ್ ಬರೋಕ್ಕೆಲ್ಲ ಏನು ಮಾಡ್ತಿದ್ರಿ
ಸರ್ ಕಾಲ್ಬಾಯಿ ಜ್ವರ ಅವಾಗೇನು ನನ್ಗೇನು ಅಂತ ಇದಿಲ್ಲ ಸರ್, ನನ್ಗೆ ಅನುಭವ ಇಲ್ಲ ಕಾಲ್ಬಾಯಿ ಜ್ವರದ್ದು. ಜಾಸ್ತಿ ಸೆಲೆ ಆಯ್ತಿದ್ದು ಅವಾಗ ದನಗಳಿಗೆ, ಸೆಲೆ ಸಿಕ್ಕಾಪಟ್ಟೆ ಸೆಲೆ ಆಯ್ತಾ ಇದ್ದು. ಸೆಲೆಗೆ ಮಾಮೂಲಿ ಔಷಧಿ ಮಾಡ್ಕೊಳ್ತಾ ಇದ್ರು ಮನೇಲಿ, ನಾಟಿ ಔಷಧಿ ಮಾಡ್ಕೊಳ್ಳೋರು. ಈ ಲಕ್ಕಿ ಪತ್ರೆ ಅಂತ ಬರ್ತದೆ, ಲಕ್ಕಿ ಸೊಪ್ಪು ಅಂದ್ಬಿಟ್ಟು ಲಕ್ಕಿ ಸೊಪ್ಪು ತಗೊಂಬಂದು ಈ ಮೂಗು ಬಿಡೋರು, ಕಣ್ಣಿಗೆ ಬಿಡೋರು, ಅದು ಬಿಡೋರು, ತಿನ್ಸೋರು, ಬೇವಿನ ಸೊಪ್ಪು ತಿನ್ಸೋರು, ಆಮೇಲೆ ಬೆಲ್ಲ, ಈರುಳ್ಳಿ, ಆಮೇಲೆ ಇಳೆದೆಲೆ ಇವೆಲ್ಲ ತಿನ್ಸೋರು. ಅವಾಗ ಅಷ್ಟರಲ್ಲೇ ಕಮ್ಮಿ ಆಗ್ಬೋದು. ಮಾಮೂಲಿ ಜರ್ಸ್ಲಾದಾಗ ಬಾಯಿ ತೊಳಿತಾ ಇದ್ರು, ಮೂಲಂಗಿ ಸೊಪ್ಪು ಕೊಡ್ತಾ ಇದ್ರು, ಮೂಲಂಗಿ ಕರ್ಬೇವಿನ ಸೊಪ್ಪು ಅವು ಕೊಡ್ತಾ ಇದ್ರು. ಜರ್ಸ್ಲಾದಾಗ ಬಾಳೆಹಣ್ಣು ಕೊಡ್ತಾ ಇದ್ರು, ಗಂಜಿ ಕೊಡ್ತಾ ಇದ್ರು. ಅಷ್ಟಾದಾಗ ಅದು ಬಿಟ್ರೆ ಅಂತ ಏನು ಇದಿಲ್ಲ ಸರ್, ಅವಾಗ ಏನು ಅಂತ ಕಾಯಿಲೆ ಗೊತ್ತಿರಲಿಲ್ಲ, ಅವಾಗ ಕಡಿಮೆ. ಇಲ್ಲ ಕೆಲವೊಂದು ಕಾಯಿಲೆಗೇನೋ ಈ ಕೆರೆ ಅವನ್ನ ತಿನ್ನಿಸ್ತಾರಲ್ಲ, ಅದೇನಕ್ಕೆ ಸರ್ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ದನ ಚೆನ್ನಾಗಲಿ ಅಂತ ತಿನ್ನಿಸ್ತಾ ಇದ್ದಾರೆ, ನೋಡಿದೀನಿ, ನಾವು ತಿನ್ಸಿದೀವಿ ಅವಾಗ ನಮ್ಮ ಅಪ್ಪನ ಕಾಲದಲ್ಲಿ. ಇವಾಗೆಲ್ಲ ಬಿಟ್ಬಿಟ್ರು ಸರ್ ಅಲ್ಲ. ಬಟ್ ಪರ್ಟಿಕ್ಯುಲರ್ ಕಾಯಿಲೆಗೆ ಅದು ಏನಾದರೂ ಇಲ್ಲ, ಚೆನ್ನಾಗಲಿ ಅಂತ ತಿನ್ನಿಸ್ತಾ ಇದ್ರು. ನಮ್ಗೆ ಹೇಳಿದಂಗಂತ ನಮ್ಮ ತಂದೆಯವರೆಲ್ಲ ಮಾಡಿದಾಗ ಏನಕ್ಕೆ ಅಂತ ಕೇಳಿದಾಗ ದನ ಚೆನ್ನಾಗಲಿ ಅಂತ ತಿನ್ಸೋರು ಅವಾಗ. ಅದೇಲ್ಲ ನಮ್ಗೆ ಗೊತ್ತಿಲ್ಲ, ಔಷಧಿ ಅಂತ ತಿನ್ನಿಸ್ತಿದ್ರು ಇಲ್ಲ ಚೆನ್ನಾಗಲಿ ತಿನ್ನಿಸ್ತೀವಿ. ಒಟ್ಟು ನಾವು ಕೇಳಿದಂಗೆ ಅಂದ್ರು, ಚೆನ್ನಾಗಿ ದನ ಆಗಲಿ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ವು ಅಂತ. ಬಾಲನ ಕಟ್ ಮಾಡ್ಬಿಟ್ಟು ಅರ್ಧಾಡಿ ಬಾಲ, ಒಂದು ಅರ್ಧಾಡಿ ತಲೆ ಕಟ್ ಮಾಡ್ಬಿಟ್ಟು ಮಿಕ್ಕದನ್ನ ಚೆನ್ನಾಗಿ ಇದು ಮಾಡಿ ತಿನ್ಸೋರು. ಜಜ್ಬಿಟ್ಟು ಬೇಯಿಸ್ಬಿಟ್ಟು ತಿಂತಾರೆ, ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನೆಲ್ಲ ಮುಳ್ಳೆಲ್ಲ ತೆಗೆದ್ಬಿಟ್ಟು ತಿನ್ಸೋರು ಅವಾಗ. ಅದರಲ್ಲೂ ಈಗ ಎತ್ತುಗಳು ಜಾಸ್ತಿ ತಿನ್ನಿಸ್ತಾ ಇದ್ರು. ಓಕೆ, ಏನು ಹೆಸರಿಟ್ಟಿದ್ದಾರೆ ಅದಕ್ಕೆ? ಸರ್ ಏನು ಇಟ್ಟಿಲ್ಲ ಸರ್, ಹೆಸರು ನೀಡಲ್ಲ. ಇಲ್ಲ ಇದಕ್ಕೆ. ಬಟ್ ಇವಾಗ ನಿಮ್ಮ ಮನೆಗೆ ಬಂದು ಎಷ್ಟು ವರ್ಷ ಆಯ್ತು ಅಂದರೆ? ಸರ್ 2 ವರ್ಷದ ಮೇಲೆ ಒಂದು 2-3 ತಿಂಗಳು ಆಯಿತು. 2-3 ತಿಂಗಳು. ನಾನು ಕರು ಇದ್ದಾಗ ತೊಗೊಂಡಿದ್ದವಾಗ ನಾನು 2 ವರ್ಷ ಸಾಕಿ ಆಮೇಲೆ ವರಿ ಕೊಡಿಸ್ಕೊಂಡೆ. ಓಕೆ, ಡಿಸೆಂಬರ್ ತಿಂಗಳಿಗೆ 2 ವರ್ಷ. ನೆಕ್ಸ್ಟ್ ಯಾವ ಸರಿಗೆ ಹೋಗಲ್ವಾ ನೀವು ಹಸುಗಳು ಹಾಕೊಂಡು? ನಾವು ಬೇರೆ ಯಾವುದು ಮಾಡಲ್ಲ, ಜಾತ್ರೆ ನೋಡಕ್ಕೆ ಹೋಗ್ತೀವಿ ಅಷ್ಟೇನೆ. ನೋಡೋಕೆ. ಬಟ್ ಈ ಸಲ ಹಸುವಿನ ಹಾಕಲ್ಲ? ಹಸು ಇಲ್ಲ ಸರ್, ಯಾವ ಇಲ್ಲ, ತಗೊಳ್ಳಿಲ್ಲ ಸರಿ. ಅಷ್ಟೊಳಗಡೆ ಯಾವ್ದಾರು ಸಿಕ್ಕರು ತೊಗೊಳ್ತೀನಿ, ಇಲ್ಲಾಂದ್ರೆ ಇಲ್ಲ. ನೀವು ಬೀಜದವ್ರಿಗೆ ಕಟ್ಟಬೇಕು ಅಂತ ಆಸೆ ಇದೆಯಾ ಸರ್? ಆಸೆ ಇಲ್ಲ ನಮ್ಗೆ. ಬೀಜದವ್ರಿ ಅಂದ್ರೆ ಬಲೆ ಲವಲೋಕೆ ನಮಗೆ ಗೊತ್ತಲ್ಲ ಸರ್, ನಮ್ಮ ಬೀಜದವ್ರಿ ಮೇಲೆ ಬಲೆ ಒಲವು. ಹೌದಾ? ಏನಪ್ಪ ಅಂದ್ರೆ ಇವಾಗ ದನಗಳಿಲ್ಲ ನಮ್ಮ ಹತ್ರ, ಆಮೇಲೆ ಜಾಗ ಇಲ್ಲ ಸರ್, ಜಾಗ ಇಲ್ಲ. ಈಗ ಎಲ್ಲ ರೋಡ್ಗಳಾಯ್ತು, ಇವರಿ ಬಿಡಕ್ಕಾಗಲ್ಲ, ಜನ ಓಡಾಡ್ತಾರೆ, ಅವ್ರೇನೋ ಬೇಜಾರು ಮಾಡ್ಕೊಂತಾರೆ ಕೆಲವರು, ಹೆಂಗಸರು ಮಕ್ಕಳು ಇರ್ತಾರೆ. ಕರೆಕ್ಟ್. ಈಗ ಅದೊಂದು, ಆಮೇಲೆ ಬೀಜದಲ್ಲಿ ಮೇಂಟೈನ್ ಮಾಡ್ಬೇಕಾದ್ರೆ ನಮ್ಗೆ ಹುಲ್ಲು ಸೊಪ್ಪು ಬೇಕು. ಎಲ್ಲ ಬೇಡಿ ಆಯ್ತು, ಜಮೀನುಗಳಿಲ್ಲ. ಈಗ ಕೊಂಡುಲಲ್ಲಿ ದನ ಸಾಕ್ತಾ ಇದ್ದೀವಿ, ಹಂಗಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ, ಕಷ್ಟ ಅದೇ. ಇವಾಗ ಬೆಂಗಳೂರು ಸಿಟಿಲೆಲ್ಲ ಎಷ್ಟು ಬೆಲೆ ಆಗ್ತದೆ ಒಂದು ಹುಲ್ಗೆ? ಒಂದೂವರೆ ನಮಗೆ ಇವಾಗ ನಾನು ಮಗಲ್ ತೊಗೊಂಡೆ, ಅಲ್ಲಿಂದ ಇಲ್ಲಿ ಬರೋಕೆ 320 ರೂಪಾಯಿ, 300 ರೂಪಾಯಿ, 30 ರೂಪಾಯಿ ಬಿದ್ದಿದೆ. ಒಂದೂವರೆ ಇದಕ್ಕೆ ಆ ಕರುಗೆ ಇನ್ನೊಂದು 2 ಸೀಮೆ ಕರುಗಳು ಒಂದು 2 ಇದ್ದಾವೆ, 4ಕ್ಕೆ ಒಂದೂವರೆ ಬೇಕು ಡೈಲಿ. ದಿನಕ್ಕೆ 300 ರೂಪಾಯಿ ಖರ್ಚು, 30,000 ರೂಪಾಯಿ ಹುಲ್ ತೊಗೊಂಡಿದೆ, ಒಂದು 15 ದಿವಸ ಆಯ್ತದೆ. ನೆಕ್ಸ್ಟ್ ಇವತ್ತಿಗೆ ತಗೊಂಡು ಹುಲ್ ಜೊತೆ ತಿಂಡಿ ಸೇರಿದ್ರೆ ಸುಮಾರು ಒಂದು 500 ರೂಪಾಯಿ ಆಗುತ್ತೆ ಸರ್. ಈಗ ತಿಂಡಿ ಏನು ಜಾಸ್ತಿ ಕೊಡ್ತಾಯಿಲ್ಲ ಸರ್, ನಾನು ಯಾಕೆ ಹೇಳ್ಬೇಕು, ಬರೀ ಚಕ್ಕೆ ಬಸ್ ಎರಡೇ ಕೊಡೋದು, ಏನು ಬೇರೆ ಏನು ಕೊಡ್ತಾ ಇಲ್ಲ. ಹಂಗಾಗಿ ಅಂತ ಏನು ಖರ್ಚಿಲ್ಲ. ತಿಂಡಿ ಸ್ವಲ್ಪ ಕಡಿಮೆ. ತಿಂಡಿ ಒನ್ ಟೈಮ್ ಕೊಡ್ತೀರಾ? ಒಂದೇ ಟೈಮ್, ಸಾಯಂಕಾಲ 1 ಟೈಮ್ ಕೊಡ್ತೀವಿ ಅಷ್ಟೇ, ಬೆಳಿಗ್ಗೆ ಕೊಡಲ್ಲ, ಒಂದೇ ಟೈಮ್ ಕೊಡೋದು. ಬಟ್ ಸಾಮಾನ್ಯ ರೈತರು ನಿರ್ವಹಣೆ ಮಾಡಬೇಕು ಅಂದರೆ ಕಡಿಮೆ ಅಂದ್ರೆ 200 ರೂಪಾಯಿ ಬೇಕಾಗುತ್ತೆ. ಮಿನಿಮಮ್ 300 ರೂಪಾಯಿ ಬೇಕು. 300 ರೂಪಾಯಿವರೆಗೂ ಬೇಕಾಗುತ್ತೆ. ಮಿನಿಮಮ್ 300 ರೂಪಾಯಿ. ಚೆನ್ನಾಗಿ ಸಾಕ್ತೀನಿ ಅಂದ್ರೆ ಒಂದು 500-600 ರೂಪಾಯಿ ಬೇಕಾಯ್ತು. ಹೌದು, ನಾವೇ ಹುಲ್ ಬೆಳ್ಕೊಂಡ್ರೆ ಇನ್ನೂ ಕಡಿಮೆ ಆಗುತ್ತೆ. ಹುಲ್ಲೊಂದು ಚೆನ್ನಾಗಿ ಹುಲ್ಲು ಬೆಳ್ಕೊಂಡ್ರೆ ಸರ್, ಹೊಟ್ಟೆ ತುಂಬ ಹುಲ್ ತಿಂದರೆ ತಿಂಡಿ ಏನು ಜಾಸ್ತಿ ಏನು ಖರ್ಚು ಬೀಳಲ್ಲ. ಹೊಟ್ಟೆ ತುಂಬ ಹುಲ್ ಮೇಯಿಸಿದಾಗ ತಿಂಡಿ ಏನು ಜಾಸ್ತಿ ತಿನ್ನೋದು ಇಲ್ಲ. ಹುಲ್ ಕಡಿಮೆ ಆದಾಗ ತಿಂಡಿ ಜಾಸ್ತಿ ತಿಂತವೆ. ಆಮೇಲೆ ನಾವು ಕ್ವಾಲಿಟಿ ವೈಸ್ ತಿಂಡಿ ಕೊಡ್ಬೇಕಾದ್ರೆ, ಈಗ ರವೆ ಕೊಡ್ಬೇಕಾದ್ರೆ ರವೆ ಸ್ವಲ್ಪ ಕಾಸ್ಟ್ಲಿ, ಕಾಳು ಐಟಮ್ ಕೊಡ್ಬೇಕಾದ್ರೆ ಕಾಳು ಸ್ವಲ್ಪ ಎಲ್ಲ ಕಾಸ್ಟ್ಲಿ, ಹಂಗೆ ಸ್ವಲ್ಪ ಬೆಣ್ಣೆ ಕೊಡ್ಬೇಕಾದ್ರೆ ಕಾಸ್ಟ್ಲಿ, ಅವೆಲ್ಲ ಕೊಡ್ಬೇಕಾದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ. ಕರು ಹಾಕಿರೋ ಟೈಮಲ್ಲಿ ಯಾವ ತಿಂಡಿಗಳು ಕೊಡಬೇಕು ಸರ್? ಕರು ಹಾಕಿದಾಗ ಈ ಅವರೆಕಾಳು, ಉದ್ದಿನ ಕಾಳು, ಹೆಸರು ಕಾಳು, ಕಾಳು ಐಟಮ್, ದ್ವಿದಳ ಧಾನ್ಯ ಏನವೆ ಕಾಳು ಐಟಮು, ಅದಕ್ಕೆ ಸ್ವಲ್ಪ ಸೋರೆಕಾಯಿ, ಬೆಲ್ಲ, ಕೊಬ್ಬರಿ ಕಾಯಿ ಒಂದು ಸ್ವಲ್ಪ ಕೊಟ್ಟರೆ ಒಂದು 15 ದಿವಸ ಚೆನ್ನಾಗಿ ಸತ್ಯನೂ ಬೀಳ್ತದೆ, ಚೆನ್ನಾಗಿ ಹಾಲು ಇಳ್ಕೊಳ್ತದೆ. ಓಕೆ, ಧನ್ಯವಾದ ಸರ್ ಮಾಹಿತಿಗೆ. ಆಯ್ತು ಸರ್, ಥ್ಯಾಂಕ್ ಯು.